ನಾನು ಅನ್ಕೊಂಡ ಕೆಲ್ಸ ಆಗಿಲ್ಲ ಅನ್ನೋದೇ ಇಲ್ಲ. ಇಲ್ಲಿವರೆಗೂ ನಾನ್ ಬಯಸಿದ ವಸ್ತು ಸಿಕ್ಕಿಲ್ಲ ಅನ್ನೋದೇ ಇಲ್ಲ. ಅಕ್ಕ, ನೀವು ಕೊಟ್ಟಿರೋ ಬಿಲ್ಡಪ್ ಎಲ್ಲ ವೇಸ್ಟ್ ಆಗೋಗಿ ಅಸ್ಲಿ ಬಂಡವಾಳ ಬಯಲಾಗೋಯ್ತಲ್ಲ ಅಕ್ಕ. ನೀ ಹಾಕೋ ಬಂದೆ ಇಲ್ಲಿ. ಏನಕ್ಕೋ, ಯಾರಾದ್ರೂ ಮನೆಗ್ ಬಂದ್ರೆ ಹೇಗಿದ್ಯಾ, ಕುತ್ಕೋ, ಊಟ ಮಾಡ್ತೀಯಾ, ತಿಂಡಿ ತಿಂದಿಯಾ, ಚಾ ಕುಡಿತೀಯ ಅಂತ ಕೇಳ್ತಾರ. ಯಾಕೆ ಬಂದೆ ಅಂತ ಕೇಳ್ತಾರ? ಎಲ್ಲ ನನ್ ಕರ್ಮ. ನನ್ ಮರ್ಯಾದೆ ತೆಗಿಯಕ್ ಈಗ್ಲೇ ಬರ್ಬೇಕಿತ್ತ ನೀನು? ಅಕ್ಕ, ನೀನು ನೋಡಿ ತುಂಬಾ ದಿನ ಆಯ್ತಲ್ಲ. ದಿನ ಏನು ವರ್ಷನೇ ಆಗೋಯ್ತು. ನೀನಂತರು ಈ ದೊಡ್ಡ ಮನೆ ಸೊಸೆ ಆದ್ಮೇಲೆ ತವ್ರ ಮನೆ ಕಡೆಗೆ ಬರ್ಲೇ ಇಲ್ಲ. ಅದಕ್ಕೆ ಈ ತವರಿಗೆ ಬಾ ತಂಗಿ ಅಂತ ಇದೆಯಲ್ಲ, ಹಾಗೆ ತವರಿಗೆ ಬಂದ ತಮ್ಮ ಅಂತ. ಈಗ ಯಾಕೆ ಬಂದೆ ಅದನ್ನ ಹೇಳು. ಯಾಕೆ ಅಂದ್ರೆ ನಮ್ಮ ಹಳೆ ಅಳಿಯ ಮತ್ತೆ ಹೊಸ ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅತ್ತೆ, ನಿಮ್ಮ ದೇವ್ರು ಕೊಟ್ಟ ಶ್ರೀಮಂತ ತಮ್ಮ ಇವ್ರೇನಾ? ನಿಮ್ ಸ್ಟೇಟಸ್ಸು, ನಿಮ್ ಶ್ರೀಮಂತಿಗೆ ಗೊತ್ತಿಲ್ಲದೆ ಏನೋ ಮಾತಾಡ್ಬಿಟ್ಟೆ. ಸಾರಿ. ಏನು, ನಮ್ಮ ಅಕ್ಕ ನನ್ನ ಬಗ್ಗೆ ಗುಣಗಾನ ಮಾಡ್ತಿದ್ಲ ಅಕ್ಕ? ಅಯ್ಯೋ, ಕೇಳ್ತೀರಲ್ಲ ಶ್ರೀಮಂತ್ರೆ, ನಿಮ್ ಕುಟುಂಬದ ಬಗ್ಗೆ ಫುಲ್ ಆನ್ ಗುಣಗಾನ ಮಾಡ್ತಾ ಇದ್ರು. ಮಾಡ್ಲೇಬೇಕು, ಯಾಕೆಂದ್ರೆ ಹುಟ್ಟಿದ ಮನೆನ ಮರ್ತು ಹೋಗುವಂಥದ್ದಲ್ಲ ಅಕ್ಕ. ಅವ್ರು ಮರ್ಯಾಣ ಅನ್ಕೊಂಡ್ರು, ನೀನ್ ಮರ್ಯಕ್ ಬಿಡ್ಬೇಕಲ್ಲ. ಪಾಪ ಅಕ್ಕ. ಅಕ್ಕ, ನಿನಗೊಂದು ಸರ್ಪ್ರೈಸು. ನಮ್ಮ ಶೆಟ್ರಂಗಡಿ ನಿನಗೆ ಅಂತ ಬೋಟಿ ಮತ್ತೆ ಗಾಳಿ ಚಿಪ್ಸು ತಗೊಂಡ್ಬಂದಿದ್ದೀನಿ. ಫುಲ್ ಫ್ರೆಶ್, ತಗೋ ತಿನ್ನು. ನನಗೇನು ಬೇಡ, ಸುಮ್ಮನೆ ಬ್ಯಾಗಲ್ಲಿ ಇಟ್ಕೋ. ಅಯ್ಯೋ ಶ್ರೀಮಂತ್ರೆ, ನಮ್ ಅತ್ತೆಗೆ ಆಯಿಲಿ ಜಂಕ್ ಫುಡ್ ಎಲ್ಲ ಇಷ್ಟ ಆಗಲ್ಲ. ನಮ್ಮ ಅಕ್ಕನ್ಗೆ ಈ ಬೋಟಿ ಚಕ್ರಗಾಲಿ ಇಷ್ಟ ಆಗಲ್ವಾ ಅಕ್ಕ? ನೆನಪಿಲ್ವಾ, ಇದೇ ಬೋಟಿನ ಕದ್ಕೊಂಡು ಓಡ್ತಿರ್ಬೇಕಾದ್ರೆ ಚಟ್ರ ಹೆಂಡತಿ ಬೆನ್ನ ಹತ್ಕೊಂಡು ಹೋಗಿದ್ದು, ನೀನ್ ಅವರಿಂದ ತಪ್ಪಿಸ್ಕೊಳ್ಬೇಕು ಅಂತ ಮರ ಹತ್ತಿದ್ದು, ಅಲ್ಲಿಂದ ಧೋಪ್ ತಪ್ಪಿದ್ದು, ಸೊಂಟ ಮುರ್ಕೊಂಡಿದ್ದು. ಸುಮ್ಮನಿರೋ. ಅಯ್ಯೋ ಅತ್ತೆ, ತಗೊಳ್ಳಿ ತಿನ್ನಿ. ಸೊಂಟ ಮುರ್ಕೊಂಡಿದ್ ನೆನ್ಪಗಾದ್ರೂ ತಿನ್ಬೇಕು ಅಲ್ವಾ? ಆಹಾ, ನಿಮ್ಮ ಕೆನ್ನೆಗಳನ್ನ ನೋಡ್ತಾ ಇದ್ರೆ ನಮ್ಮ ಹಳ್ಳಿ ಕಡೆ ಬಿಡು ಕೆಂಪು ಟೊಮೊಟೊ ಹಣ್ಣಿದ್ದಂಗಿದೆ. ಇನ್ನೊಂದು ಕೆನ್ನೆ ಒಳ್ಳೆ ಹೂವು, ಮಲ್ಲಿಗೆ ಹೂವು ಇದ್ದಂಗಿದೆ. ಯಾಕೆ ನೀನು ಚೆಲುವೆ? ಹಲೋ, ಐ ಬೈ, ಎಕ್ಸ್ಕ್ಯೂಸ್ ಮೀ, ಐ ಆಮ್ ಶ್ರೀಮಂತ. ನೀವು ಬೇಕಾದ್ರೆ ನನ್ನನ್ನ ಪ್ರೀತಿಯಿಂದ ಶ್ರೀ ಅಂತ ಕರೆದ್ರೆ ಸಾಕು. ನೀವ್ಯಾರು? ನಿಮ್ ಹೆಸರೇನು? ವಂದನ, MLA ಶಕ್ತಿ ಪ್ರಸಾದ್ ಮಗಳು. ಧನ, MLA ಮಗಳು ಅಂದ್ರೆ ಲಕ್ಷ್ಮಿ. ಅಯ್ಯೋ, ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು. ಈ ಗಾಳಿ ಚಿಪ್ಸ್ ಇಟ್ಕೊಳ್ಳಿ, ಆಮೇಲೆ ಮಾತಾಡೋಣ. What? You idiot! Don't you have any manners? ಇಂಗ್ಲಿಷ್ ಅಲ್ಲಿ ಒಳ್ಳೆಯವನು ಅಂತ ಹೊಗಳ್ತೀನಿ. Yes, Dhanu. I am good man. Good man. Hey, check. ಆ ಕಡೆ ತಗೊಂಡೋಗು. ಏನಕ್ಕೆ ಈ ಚಿಪ್ಸ್ ತಿನ್ನಕ್ ಭಯ ಅಂತದ್ ಏನ್ ಬಂದಿದ್ಯೇನಪ್ಪ ದೊಡ್ಡ ರೋಗ? Go that side. ಅದೇ ನೀವಾದ್ರೂ ಹೇಳಿ. He's just so annoying. ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್, ನೀವ್ ಹಿಂಗ್ ಕೂಗಾಡ್ತಿದ್ರೆ ನಿಮ್ ಗಂಡ ಭಯಲ್ವಾ? ನಂಗ್ ಮದ್ವೆ ಆಗಿಲ್ಲ. ಮದ್ವೆ
ನನಗೂ ಮದ್ವೆ ಆಗಿಲ್ಲ, ನಿಮಗೂ ಮದ್ವೆ ಆಗಿಲ್ಲ. ನಾನು ಶ್ರೀಮಂತ, ನೀವು ಧನಲಕ್ಷ್ಮಿ. ನಮ್ಮಿಬ್ರಲ್ಲೂ ಶ್ರೀಮಂತಿಗೆ ಎದ್ದು ಕಾಣ್ತಿದೆ ಅಲ್ವಾ? ಒಂದು ನೀವು ಯೋಚನೆ ಮಾಡಿ ಅಲ್ಲ ಪ್ಲೀಸ್ ಅಕ್ಕ. ಇಲ್ಲಿಗೆ ಬಂದೆ, ನನ್ನ ನೋಡಿದ್ದಾಯ್ತು, ಮಾತಾಡಿದ್ದಾಯ್ತು. ಹಿಂದೆ ನಾವು ನಿನ್ ಕೆಲ್ಸ ಹೋಗೋ, ಇಲ್ಲಿಂದ ತಗೊಂಡೋಗ್ ನಿನ್ ಚಿಪ್ಸು. ಅಕ್ಕ ಒಳಗೆ ಅದು ಹೇಗಾಗುತ್ತೆ? ನಾನು ನನ್ನ ಸೋದರಳಿಯನ್ನ ಮತ್ತು ಮಗಳನ್ನ ನೋಡ್ಕೊಂಡೇ ಹೋಗೋದು. ಹೌದು ಶ್ರೀಮಂತ್ರೆ, ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲೇ ಇರಿ. ನೀವಿರೋದು ನಮ್ಮ ಅತ್ತೆಗೆ ಫುಲ್ ಖುಷಿ ಆಗತ್ತೆ. ಹೌದು, ನಾನು ಬಂದ ಮೇಲೆ ಮನೆಯಲ್ಲ ಖುಷಿಯೋ ಖುಷಿ. ಅಳಿಮಯ್ಯ ಬಾಯ್. ಅಳಿಮಯ್ಯ, ಲಂಬು, ನಾನು ಸೋದರ ಮಾವ ಬಂದಿದ್ದೀನಿ. ಅತ್ತೆ, ಏನು? ಏನಿಲ್ಲ, ಬೋಟಿ ತಿನ್ನಕ್ಕೆ ಸಂಕೋಚ ಪಟ್ಕೋಬೇಡಿ. ಒಂದೇ ಮನೇಲಿದ್ದು ನಿಮ್ ಜೊತೆ ಮಾತಾಡ್ದೆ ನೀವು ದುಃಖ ಪಡೋದನ್ನ ನೋಡೋದಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ? ಅಂತೂ ನಿಮಗೆ ನನ್ನ ಪ್ರೀತಿ ಅರ್ಥ ಆಯ್ತಲ್ವಾ? ಅಷ್ಟು ಸಾಕು. ನಮ್ಮಿಬ್ರ ಪ್ರೀತಿ ಮಧ್ಯೆ ಒಂದಷ್ಟು ಕಷ್ಟ ಬಂದ್ ಹೋಗಿರ್ಬೋದು. ಹೋಗ್ಲಿ ಬಿಡಿ, ಇವಾಗ ನಮ್ ಪ್ರೀತಿ ಇನ್ನಷ್ಟು ಗಟ್ಟಿ ಆಗದೆ. ನನಗೆ ನಿಮ್ಮ ಮೇಲೆ ಇನ್ನೂ ನಂಬಿಕೆ ಜಾಸ್ತಿ ಆಗದೆ. ಎಷ್ಟು ಜಾಸ್ತಿ ಆಗಿದೆ? ಎಷ್ಟು ಜಾಸ್ತಿ ಆಗಿದೆ. ಭಾರ್ಗವಿ, ಐ ಲವ್ ಯು. ಲವ್ ಯು ಟು. ನಂದೊಂದು ಮಾತನ್ನ ನಡೆಸ್ಕೊಡ್ತೀರಾ? ಹೇಳ್ಬಾರ್ದ? ಇನ್ ಮುಂದೆ ನಮ್ಮಿಬ್ರ ಮಧ್ಯೆ ಏನೇ ಮನಸ್ತಾಪ ಅನುಮಾನ ಬಂದ್ರು ಮಾತಾಡದೆ ಸುಮ್ಮನೆ ಇರಬಾರ್ದು. ಇಬ್ರು ಕೂತು ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೋಬೇಕು, ಸರಿನಾ? ಹಾಗೆ ಆಗ್ಬೇಕಾಗಿರೋ ಕೆಲವು ಕೆಲಸಗಳು ಇನ್ನು ಬಾಕಿ ಇದಾವೆ. ಏನದು? ಅಯ್ಯೋ, ಎಷ್ಟು ಬೇಗ ಮರ್ತ್ಬಿಟ್ರ? ನಾವಿಬ್ರು ಒಂದಾಗೋದು ಅದೆಷ್ಟು ಮುಖ್ಯನೋ ಹಾಗೆ ನಮ್ಮನೆಯವ್ರು ನಮ್ಮನ್ನ ಒಪ್ಕೊಳ್ಳೋದು, ಎರಡು ಕುಟುಂಬಗಳು ಒಂದಾಗೋದು ಅಷ್ಟೇ ಮುಖ್ಯ. ಅಷ್ಟೇನಾ? ಆ ಜವಾಬ್ದಾರಿನ ನನಗ್ ಬಿಡಿ. ಎರಡೂ ಮನೆಯವ್ರನ್ನ ಒಂದು ಮಾಡಿ ನಿಮ್ಮನ್ನ ಮತ್ತೆ ಕೆಲ್ಸಕ್ಕೆ ಹೋಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಅದ್ರ ಜೊತೆಗೆ ಸಂಧ್ಯಾ ಕಿಸ್ನ ಮುಂದುವರ್ಸೋದು ನನ್ನ ಜವಾಬ್ದಾರಿ. ಇದೆಲ್ಲ ಆಗೋವರೆಗೂ ನಾನು ನೆಲದ ಮೇಲೆ ಮಲಗ್ತೀನಿ. ನಾನಿವತ್ತು ಆಕಾಶದಲ್ಲಿ ಮಲಗ್ತೀನಿ ಬಿಡಿ. ಆಕಾಶದಲ್ಲ? ಹೌದು, ಮತ್ತೆ ನನ್ ಹೆಂಡತಿ ನನ್ನನ್ನ ಒಪ್ಕೊಂಡ್ಬಿಟ್ರಲ್ಲ. ಭೂಮಿ ಮೇಲೆ ನನ್ನ ಕಾಲು ನಿಲ್ತಾನೆ ಇಲ್ಲ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ದೂರ ಇರ್ತೀನಿ ಅಂತ ನಿಮ್ಗೇನು ಬೇಜಾರಿಲ್ಲ ತಾನೆ? ಖಂಡಿತ ಇಲ್ಲ. ನಿಮ್ ನಿರ್ಧಾರನ ನಾನು ಗೌರವಿಸ್ತೀನಿ. ಹಾಗೆ ನಾನ್ ತಗೊಂಡಿರೋ ಜವಾಬ್ದಾರಿನ ಮುಗಿಸ್ತೀನಿ. ಅಂತೂ ಇಂತೂ ನೀವು ನನ್ನ ಪ್ರೀತಿನ ಒಪ್ಕೊಂಡ್ರಲ್ಲ, ಸದ್ಯಕ್ಕೆ ಈ ಖುಷಿ ಸಾಕು.
ನಾನ್ ಅನ್ಕೊಂಡ್ ಕೆಲ್ಸ ಆಗಿಲ್ಲ ಅನ್ನೋದೇ ಇಲ್ಲ. ಇಲ್ಲಿವರೆಗೂ ನಾನ್ ಬಯಸಿದ ವಸ್ತು ಸಿಕ್ಕಿಲ್ಲ ಅನ್ನೋದೇ ಇಲ್ಲ. ನಮ್ ಮನೇಲಿ ನನ್ ಕಾಲಲ್ಲಿ ತೋರ್ಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡು ನಡೆಸ್ಕೊಡ್ತಾರೆ. ಹಾಗಿರೋನ್ನ ಕಾದಿದ್ದು ನನ್ನ ಅರ್ಜುನ್ಗೋಸ್ಕರ ಮಾತ್ರ. ಇನ್ನೇನ್ ನಮ್ ಮದ್ವೆ ಆಗತ್ತೆ ಅನ್ನೋಷ್ಟ್ರಲ್ಲಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ ಅಲ್ವಾ ಭಾರ್ಗವಿ? ಡ್ಯಾಡ್, JP ಅಂಕಲ್ ಎಲ್ಲ ಸರಿ ಹೋಗುತ್ತೆ, ತಾಳ್ಮೆಯಿಂದ ಇರು ಅಂದನ, ತಾಳ್ಮೆಯಿಂದ ಇರು ಅಂತಾರೆ. ಆದ್ರೆ ಆ ತಾಳ್ಮೆ ನನಗಿಲ್ಲ. ನನ್ನ ಅರ್ಜುನ್ ನನ್ನ ಜೊತೆ ಕ್ಲೋಸ್ ಆಗ್ತಿರೋದನ್ನ ನೋಡ್ಕೊಂಡಿರಕ್ಕೆ ನನಗಾಗಲ್ವೇ? ಅರ್ಜುನ್ ಯಾವತ್ತಿದ್ರು ನನ್ನೋನಾಗೆ ಇರ್ಬೇಕು. ನನ್ನೋನಾಗೆ ಇರ್ಬೇಕು. ಹಾಗಾಗ್ಬೇಕು ಅಂದ್ರೆ ಭಾರ್ಗವಿ ನೀನಿರ್ಬಾರ್ದು. ಏನೇ ನನ್ನ ಮೇಲೆ ಕೈ ಮಾಡ್ದೆ ಅಲ್ವಾ? ನಿನಗೊಂದು ಕತಿ ಕಾಣಿಸ್ತೀನಿ.